ಹಲೋ ಎವ್ರಿವನ್, ವೆಲ್ಕಮ್ ಟು ಐಶಾ ಆಚಾರ್ಯ ವ್ಲಾಗ್ಸ್. ಇದು ನಾನು ನಮ್ಮ ಮನೆಯಲ್ಲಿ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ನ ಮಾಡಿಕೊಂಡೆ ಮತ್ತು ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದೆ ಅನ್ನೋ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದಿಂದ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ಸರಿ ಹೋಗಲ್ಲ, ಅವ್ರು ಒಂದು ತಂದರೆ ಒಂದು ತರಲ್ಲ ಅಂದ್ಬಿಟ್ಟು ನಾನೇ ತಗೊಬಿಡೋಣ ಅಂತ ಹಣ್ಣು ಕಾಯಿ ಹೂವು ಎಲ್ಲ ತರೋಣ ಅಂತ ಹೋಗಿದ್ದೆ. ನಿಜವಾಗ್ಲೂ ಈ ಹಬ್ಬದ ಟೈಮ್ ಬಂದರೆ ಎಲ್ಲ ಎಷ್ಟು ಕಾಸ್ಟ್ಲಿ ಆಗಿಬಿಡುತ್ತೆ ಅಂದರೆ 1 to ಡಬಲ್ ರೇಟ್ ಆಗಿಬಿಡುತ್ತೆ. ಹಾಗೆ ಆಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ನೆಸೆಸಿಟಿ ಎಲ್ಲನೂ ತಗೊಳ್ಳೇಬೇಕಲ್ವ. ಅವರಿಗೂ ಗೊತ್ತಿರುತ್ತೆ ಹೇಗಿದ್ರು ತಗೊಳ್ತಾರೆ ಅಂತ, ಅದಕ್ಕೋಸ್ಕರ ಕಾಸ್ಟ್ಲಿ ಮಾಡಿಬಿಡ್ತಾರೆ. ನಾನು ಹಣ್ಣು ಹೂವು ಎಲ್ಲಾನು ತರೋ ಅಷ್ಟರಲ್ಲಿ ಅಜ್ಜಿ ದೇವರಿಗೆ ಪೂಜೆಗೆ ಏನು ಬೇಕು ಎಲ್ಲಾನು ವಾಶ್ ಮಾಡಿಟ್ಟಿದ್ರು. ನಾನು ಎಲ್ಲಾನು ನೀಟಾಗಿ ಒರೆಸ್ಕೊಂಡು ಹಬ್ಬದ ದಿನ ಏನು ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಹಿಂದಿನ ದಿನನೇ ಅರ್ಶಿನ ಕುಂಕುಮ ಎಲ್ಲಾನು ರೆಡಿ ಮಾಡ್ಕೋತಿದ್ದೆ. ನಾವು ಎಷ್ಟೇ ಏನೇ ಪ್ರಿಪೇರ್ ಮಾಡ್ಕೊಂಡ್ರು ಹಬ್ಬದ ದಿನ ಗಡಿಬಿಡಿ ಅಂತಾನೆ ಅನ್ಸುತ್ತೆ. ಒಂದು ಮಿಸ್ ಆಗಿರುತ್ತೆ, ಇನ್ನೊಂದು ಕೈಗೆ ಸಿಗಲ್ಲ, ಆ ಥರನೇ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹಿಂದಿನ ದಿನನೇ ನಾನು ಎಲ್ಲಾನು ಜೋಡಿಸ್ಕೊಬಿಟ್ಟಿದ್ದೆ. ಇನ್ನ ದೇವ್ರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ರವೆ ಉಂಡೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಿಂದಿನ ದಿನನೇ ನಾನು ಮಾಡ್ಕೋತಿದ್ದೆ. ರವೆ ಉಂಡೆ ಕಟ್ಟಕ್ಕೆ ಬಿಸಿ ಇರುತ್ತೆ, ನನಗೆ ಸರಿಯಾಗಿ ಬರಲ್ಲ ದಪ್ಪ ಕಟ್ಟಕ್ಕೆ ಅಂದ್ಬಿಟ್ಟು ಅಜ್ಜಿ ಬಂದು ನನಗೆ ಕಟ್ಕೊಟ್ಟು. ಈ ರವೆ ಉಂಡೆನ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಪಾಪು ಇನ್ನು ಚಿಕ್ಕವನಾಗಿದ್ರಿಂದ ಈ ವರ್ಷ ಹಬ್ಬನ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ನೈವೇದ್ಯಕ್ಕೆ ಬರೀ ರವೆ ಉಂಡೆ ಮತ್ತೆ ಕರ್ಜಿಕಾಯಿ ಅಷ್ಟೇ ಮಾಡ್ಕೊಂಡಿದ್ವಿ, ಬೇರೆ ಏನು ಮಾಡ್ಕೊಂಡಿರ್ಲಿಲ್ಲ. ದೇವ್ರ ನೈವೇದ್ಯಕ್ಕೆ ಅಂದ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಂಡು ಇನ್ನ ತಟ್ಟೆಗೂ ಜೋಡಿಸ್ಕೊಬಿಡೋಣ, ನಾಳೆ ಅಂದ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಇವತ್ತೇ ಜೋಡಿಸ್ಕೊತಿದ್ದೆ. ಯೂಶಲಿ ನಾನು ವರ್ಷನೂ ಇದೇ ತರ ಮಾಡ್ಕೋತೀನಿ. ಇಷ್ಟು ವರ್ಷ ನನಗೆ ಅಜ್ಜಿ ತಟ್ಟೆ ಎಲ್ಲಾನು ಜೋಡಿಸ್ಕೊಡ್ತಿದ್ರು. ಇವಾಗ ಅವರಿಗೂ ಸ್ವಲ್ಪ ಬೇರೆ ಕೆಲಸ ಇತ್ತು, ರಂಗೋಲಿ ಎಲ್ಲ ಬಿಡ್ತಿದ್ರು ಅಂದ್ಬಿಟ್ಟು ನಾನೇ ಜೋಡಿಸ್ಕೊಬಿಡೋಣ ಅಂತ ಜೋಡಿಸ್ಕೊತಿದ್ದೆ. ಎಲ್ಲ ಹಬ್ಬಗಳಲ್ಲಿ ಅಥವಾ ಪೂಜೆಗಳಲ್ಲಿ 7 ತಟ್ಟೆ 9 12 ಈ ತರ ತಟ್ಟೆಗಳನ್ನ ನೋಡ್ಕೊಂಡು ಜೋಡಿಸ್ಕೋತಾರೆ. ನಾನು ಅಷ್ಟೇ ನೋಡ್ಕೊಬಿಡೋಣ ಲಾಸ್ಟ್ ಅಲ್ಲಿ ಎಷ್ಟು ತಟ್ಟೆ ಆಗಿರುತ್ತೆ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡೋದಾದ್ರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತೀನಿ ಲಾಸ್ಟ್ ಅಲ್ಲಿ ನೋಡ್ಕೊಂಡು. ಈ ತರ ನಾನು ಪ್ರತಿ ವರ್ಷನೂ ಒಂದು ಕೊಬ್ಬರಿನ ತಗೊಂಡು ಮಧ್ಯಕ್ಕೆ ಕಟ್ ಮಾಡಿ ಈ ತರ ಡ್ರೈ ಫ್ರೂಟ್ಸ್ ನ ತುಂಬಿ ದೇವ್ರ ಹತ್ರ ಇಡ್ತೀನಿ. ಇವಾಗಂತೂ ಕಾಯಿ ಮತ್ತೆ ಕೊಬ್ಬರಿ ರೇಟ್ ಕೇಳಿದ್ರೇನೆ ನಿಜವಾಗ್ಲೂ ಮಿತಿಯಾಗಿ ಬಳಸೋಣ ಅಂತ ಅನ್ಸುತ್ತೆ. ಈ ಕೊಬ್ಬರಿ ಎಷ್ಟು ಪುಟಾಣಿಯಾಗಿ ದೀಪದ ಶೇಪಲ್ಲಿ ಇತ್ತು, ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ತಟ್ಟೆಗೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ದೇವ್ರನ್ನ ಕೂರ್ಸೋಕ್ಕೆ ರೆಡಿ ಮಾಡ್ಕೋಬೇಕಿತ್ತು. ನನಗೆ ಬ್ಯಾಕ್ ಡ್ರೇಪ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಟೇಬಲ್ ಏನಾದರೂ ಜೋಡಿಸ್ಕೊಳ್ಳೋದಾಗ್ಲಿ ಯಾವಾಗ್ಲೂ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ಕೊಡ್ತಾರೆ. ಅದೇ ಥರ ಈ ವರ್ಷನೂ ನನಗೆ ಬ್ಯಾಕ್ಗ್ರೌಂಡಲ್ಲಿ ರೆಡಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿಕೊಟ್ರು. ಈ ಥರ ಹಿಂದಿನ ದಿನನೇ ನಾನು ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಮಾರ್ನಿಂಗ್ ಸ್ನಾನ ಮಾಡಿದ್ರೂ ಸಹ ಸಂಜೆ ಅಷ್ಟರಲ್ಲಿ ಇನ್ನೊಂದ್ಸರಿ ಸ್ನಾನ ಮಾಡಿ ನಾನು ದೇವ್ರಿಗೆ ಸೀರೆ ಉಡಿಸ್ಕೊಬಿಡ್ತೀನಿ. ನಾನು ಆಲ್ರೆಡಿ ತುಂಬ ದಿನದ ಹಿಂದೆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ, ಅಂದರೆ ದೇವರಿಗೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಸೀರೆ ಉಡ್ಸೋಕ್ಕೆ ಈಸಿಯಾಗಿ ಅಂತ. ಸೊ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಏನೇನ ಯೂಸ್ ಮಾಡ್ಕೊಂಡು ಮಾಡ್ತೀನಿ, ನಿಮಗೂ ಯಾವ ಥರ ಐಡಿಯಾ ಬರಲಿ ಅಂತಂದ್ಬಿಟ್ಟು ನಾನು ಹೇಳಿದ್ದೆ. ಆ ವಿಡಿಯೋಗೆ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಸಿಕ್ತು, ಅದಕ್ಕೋಸ್ಕರ ಥ್ಯಾಂಕ್ ಯು. ಬಟ್ ಒಬ್ಬರು ನನಗಲ್ಲಿ ಕಮೆಂಟ್ ಮಾಡಿದರು ದಟ್ ಏನು ಅಂತಂದರೆ ಸ್ಟೀಲ್ ಪಾತ್ರೆನ ಅಂದರೆ ಸ್ಟೀಲ್ ಬಾಕ್ಸ್ನ ನೀವು ಯೂಸ್ ಮಾಡಿದ್ದೀರಾ, ಸ್ಟೀಲ್ ಅಂದರೆ ಕಬ್ಬಿಣಕ್ಕೆ ಸಮಾನ ಅಂತಂದ್ಬಿಟ್ಟು ಏನೋ ಒಂದಷ್ಟು ನನಗೆ ಕಮೆಂಟ್ ಮಾಡಿದರು. ಬಟ್ ನಾನು ನೋಡಿದ್ದು ಯಾರ್ಯಾರು ಎಷ್ಟು ಜನ ವರಮಹಾಲಕ್ಷ್ಮಿಗೆ ಸೀರೆ ಉಡ್ಸೋಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಸ್ಟೀಲ್ ಚೊಂಬು ಅಥವಾ ಸ್ಟೀಲ್ ಬಿಂದಿಗೆನೇ ಯೂಸ್ ಮಾಡ್ಕೊಂಡಿದ್ದಾರೆ. ನಾನು ಹೇಳೋದಿಷ್ಟೇ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಜೀವನ ಶೈಲಿನ ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ. ಅದೇ ಥರ ಇದರಲ್ಲೂ ಅಷ್ಟೇ ನಮ್ಗೆ ಯಾವ ಥರ ಎಷ್ಟು ಚೆನ್ನಾಗಿ ಕಾಣಿಸ್ಬೇಕು ಹಾಗೆ ಆಲ್ಟ್ರೇಷನ್ನ ಮತ್ತು ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ನಾವು ಮಾಡಿರ್ತೀವಿ. ನಾನು ಅಷ್ಟೇ ಅದೇ ಥರ ಚೆನ್ನಾಗಿ ಕೂತಿದ್ದ ಥರ ಕಾಣಿಸ್ಬೇಕು ಅಂತ ಇದನ್ನು ಯೂಸ್ ಮಾಡ್ಕೊಂಡಿದ್ದೆ. ಅದನ್ನು ನೋಡ್ಕೊಂಡು ಹೋದರೆ ಇವಾಗ ವರಮಹಾಲಕ್ಷ್ಮಿನ ಕೂರ್ಸೋಕ್ಕೆ ಅಂತಲೇ ರೆಡಿ ಸ್ಟ್ಯಾಂಡ್ ಬಂದಿದೆ. ಅದು ಐರನ್ ಅಂದರೆ ಕಬ್ಬಿಣದಿಂದ ಮಾಡಿರ್ತಾರೆ, ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ, ಆ ಥರ ಆಗಿಬಿಡುತ್ತೆ. ನನಗೆ ಗೊತ್ತಿಲ್ಲ ಎಷ್ಟು ಜನ ಶಾಸ್ತ್ರನೇ ಫಾಲೋ ಮಾಡಿಕೊಂಡು ಅದನ್ನೇ ಅಳವಡಿಸ್ಕೊಂಡು ಬಂದಿದ್ದಾರೆ ಅಂತ. ಬಟ್ ನಾನಿಲ್ಲಿ ನನಗೆ ಹೇಗೆ ಗೊತ್ತು ನಿಮಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಆ ವಿಡಿಯೋನ ಮಾಡಿದ್ದೆ ಅಷ್ಟೇ. ಬಟ್ ಒಬ್ರಿಗೆ ಆ ಥರ ಅನಿಸಿದ್ರು ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅನ್ನೋದು ಒಂದು ಖುಷಿ ಇದೆ ನನಗೆ. ನಾನು ದೇವರಿಗೆ ಸೀರೆ ಎಲ್ಲ ಉಡ್ಸೋದು ಸ್ವಲ್ಪ ಲೇಟೇ ಆಗೋಯ್ತು, ಯಾಕಂದರೆ ನನ್ನ ಮಗ ಮಧ್ಯದಲ್ಲಿ ಅಳ್ತಿದ್ದ, ಅವನ್ನ ಮಲಗಿಸಿ ಮತ್ತೆ ನಾನು ಉಡ್ಸೋದನ್ನ ಮಾಡ್ಕೋಬೇಕಿತ್ತು. ಮತ್ತು ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೋಬೇಕಾಗಿದ್ದರಿಂದ ಎಷ್ಟೇ ಬೇಗ ಎದ್ರು ಎಷ್ಟೇ ಬೇಗ ಕೆಲಸ ಮಾಡಿದ್ರು ಬೇಗ ಮುಗಿಯಲ್ಲ ಅಂದ್ಬಿಟ್ಟು ನಾನು ನೈಟ್ ಎಷ್ಟಾಗುತ್ತೆ ಅಷ್ಟು ಕೆಲಸನ ಮಾಡಿ ಮುಗಿಸ್ಕೊಬಿಟ್ಟಿದ್ದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ 8:45 ಅಂದರೆ 9 ಗಂಟೆ ಒಳಗಡೆನೇ ನಾವು ಪೂಜೆ ಮುಗಿಸ್ಬೇಕಿತ್ತು, ಅದೇ ಶುಭ ಲಗ್ನ ಅಂತ ಹೇಳಿದರು. ಅಥವಾ 6 ಗಂಟೆ ಅಥವಾ 6:15 ಅಷ್ಟರೊಳಗಡೆ ಮಾಡಬೇಕಿತ್ತು, ಅಷ್ಟರೊಳಗಡೆ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು 8:45 ಅಷ್ಟರೊಳಗಡೆನಾದರೂ ಮಾಡೋಣ ಅಂತ ಎಲ್ಲನೂ ಬೇಗನೆ ರೆಡಿ ಮಾಡ್ಕೋತಿದ್ದೆ. ಆದ್ದರಿಂದ ಅಜ್ಜಿ ದೇವ್ರ ಪಾತ್ರೆ ಎಲ್ಲನೂ ತೊಳ್ಕೊಂಡು ನಾನು ದೇವ್ರ ಪೂಜೆ ಮಾಡ್ಕೊಬಿಡ್ತೀನಿ, ನೀನು ಅಲ್ಲಿ ರೆಡಿ ಮಾಡ್ಕೊ ಅಂತ ಹೇಳಿದ್ರು.
ಸೊ ನಾನಿಲ್ಲಿ ದೇವರು ಬೇಗ ಒಂದು ರೆಡಿ ಮಾಡ್ಕೊಬಿಟ್ರೆ ತಟ್ಟೆ ಎಲ್ಲ ಆಲ್ರೆಡಿ ಜೋಡಿಸ್ಕೊಂಡಿದ್ದೀನಿ, ಅದನ್ನು ಇಟ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಬೇಗ ಮಾಡ್ಕೋತಿದ್ದೆ. ನಾನು ಈ ಚೌಲಿ ಹಾಕಿದ್ದೀನಲ್ಲ ಅದು ಅಷ್ಟೇ ಥ್ರೆಡ್ಡಿಂದ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ವೀಡಿಯೋನು ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ನಾನಿಲ್ಲಿ ದೇವ್ರದ್ದು ಮುಖನ ರೆಡಿ ಮಾಡ್ಕೋತಿದ್ದೆ. ನಾನು ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಪೇಂಟ್ಸ್ ಆಗಲಿ ಯೂಸ್ ಮಾಡಲ್ಲ. ದೇವರಿಗೆ ಲಿಪ್ಸ್ಟಿಕ್ ಥರ ಕಾಣಿಸ್ಬೇಕು ಅಂತಂದ್ಬಿಟ್ಟು ನಾನು ಕುಂಕುಮ ಏನಿರುತ್ತೆ ಅದನ್ನೇ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ಥರ ಹಚ್ಕೊಬಿಡ್ತೀನಿ. ಕಣ್ಣಿಗೆ ಮಾತ್ರ ನಾನು ಹೊಸದು ಐಲೈನರ್ನೇ ತಂದುಬಿಟ್ಟು ದೇವ್ರಿಗೆ ಹಾಕಿ ಅದಾದಮೇಲೆ ನಾನು ಯೂಸ್ ಮಾಡ್ಕೋತೀನಿ. ಮತ್ತು ನೆಕ್ಸ್ಟ್ ಇಯರ್ಗೆ ನಾನು ಹೊಸದನ್ನೇ ತೊಗೊಳ್ಬಿಡ್ತೀನಿ. ಇನ್ನು ದೇವ್ರ ಕೆನ್ನೆಗೆ ಚೆನ್ನಾಗಿ ಕೂರಲಿ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಅಥವಾ ನೀರನ್ನ ನಾನು ಹಾಕ್ಕೊಂಡು ಅರಿಶಿನ ಹಾಕೋತೀನಿ. ಈ ಥರ ದೇವ್ರ ಮುಖನ ರೆಡಿ ಮಾಡಿ ನಾನು ಕೂರಿಸ್ಕೊಂಡಿದ್ದೆ. ಟೈಮ್ ಅಂತೂ ನಿಜವಾಗ್ಲೂ ಎಷ್ಟು ಫಾಸ್ಟಾಗಿ ಹೋಗ್ತಿತ್ತು ಅಂದರೆ ಹಿಂಗೆ ತಿರುಗಿ ನೋಡೋಷ್ಟರಲ್ಲಿ 1/2 ಅವರ್ ಆಗ್ತಿತ್ತು, 1 ಅವರ್ ಆಗ್ತಿತ್ತು. ಬಟ್ ನಂದು ಇನ್ನೂ ರೆಡಿ ಮಾಡಿ ಆಗೇ ಇರಲಿಲ್ಲ. ನಾನು ಎಷ್ಟಾಗುತ್ತೆ ಅಷ್ಟು ಬೇಗನೆ ಮಾಡ್ಕೋತಿದ್ದೆ. ಅಷ್ಟರೊಳಗಡೆ ನಾನು ಪೂಜೆ ಮಾಡಬೇಕು ಅಂತ. ನನ್ನ ಮಗ ಬೇರೆ ಮಧ್ಯದಲ್ಲಿ ಅಳ್ತಿದ್ದ. ಅವನ್ನ ಮೇಂಟೈನ್ ಮಾಡಿಕೊಂಡು ಮಾಡೋದೊಂಥರ ಟಾಸ್ಕ್ ಅನಿಸ್ತಿತ್ತು. ದೇವ್ರ ಕಿವಿಗೆ ಏನು ರೆಡಿ ಇಯರಿಂಗ್ ಸಿಗುತ್ತೆ ಅಂದರೆ ಗ್ಲೂ ಹಾಕಿ ಅಂಟ್ಸೋ ಥರ ಏನು ಸಿಗುತ್ತೆ ಅದನ್ನೇ ಹಾಕ್ಕೊಂಡಿದ್ರೂ ಸಹ ನಾನು ನಂದು ಏನು ಓಲೆ ಇರುತ್ತೆ ಅದನ್ನು ಹಾಕ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ದೇವ್ರಿಗೆ ಬಳೆ ಏನು ತಗೊಂಡಿರ್ತೀನಿ ಅದನ್ನು ಡೈರೆಕ್ಟ್ ನಾವು ಹೇಗೆ ತೊಟ್ಕೋತೀವಿ ಅದೇ ಥರ ನಾನು ತೊಡಿಸ್ತೀನಿ ದೇವ್ರಿಗೆ ಅಂತ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಅದೇ ಥರ ದೇವ್ರ ಕೈ ಚಿಕ್ಕದಾಗಿರೋದ್ರಿಂದ ಬಳೆ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿರ್ತೀನಿ, ತೊಡ್ಸೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಈ ಇಯರ್ ನನ್ನ ಮಗನಿಗೆ ಹೊಸದಾಗಿ ಗೋಲ್ಡ್ ಪರ್ಚೇಸ್ ಮಾಡಿದ್ರಿಂದ ಅದನ್ನು ದೇವ್ರಿಗೆ ಫಸ್ಟ್ ಹಾಕೋ ಥರ ಆಯಿತು. ದೇವ್ರಿಗೆ ಹಾಕ್ಬಿಟ್ಟು ಆಮೇಲೆ ಅವನ ಕೈಗೆ ಮತ್ತು ಕತ್ತಿಗೆ ಚೈನ್ ಹಾಕಿದ್ವಿ. ನಾನು ದೇವ್ರ ಕಾಲಿಗೆ ಕಾಲು ಚೈನು ಸಹ ಹಾಕ್ತೀನಿ ಅಂತ ಹೇಳಿದ್ದೆ. ಅದನ್ನು ಸಪ್ರೇಟಾಗಿ ನಾನು ಇಟ್ಬಿಟ್ಟಿದ್ದೀನಿ ದೇವ್ರಿಗೆ ಅಂತಲೇ. ಫಸ್ಟೇ ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡೋದಕ್ಕಿಂತ ದೇವ್ರನ್ನ ರೆಡಿ ಆದಮೇಲೆ ಅಂದರೆ ಕಳಸನ ಕೂರಿಸಿ ದೇವ್ರಿಗೆ ಏನು ಕಾಯಿ ಅಂತ ಹೇಳ್ತೀವಿ ಅದನ್ನು ಕಳಸಕ್ಕೆ ಕೂರಿಸಾದ್ಮೇಲೆ ಈ ಥರ ಬಳೆ ಮತ್ತು ಕಾಲು ಚೈನ್ ಹಾಕೋದ್ರಲ್ಲಿ ಏನೋ ಒಂಥರ ಖುಷಿ, ಅಂದರೆ ಒಂಥರ ಮನಸ್ಸಿಗೆ ಸಮಾಧಾನ, ದೇವ್ರಿಗೆ ಹಾಕ್ತಿದ್ದೀವಿ ಅನ್ನೋ ಫೀಲ್ ಅನಿಸುತ್ತೆ. ಆದ್ದರಿಂದನೇ ನನಗೆ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ರೆಡಿ ಎಲ್ಲ ಆದಮೇಲೆ ನಾನು ಹಾಕ್ಕೊಳ್ತೀನಿ. ದೇವರಿಗೆ ಅಲಂಕಾರ ಮಾಡಾದಮೇಲೆ ನಾನು ನೈಟೇ ಏನು ತಟ್ಟೆ ಎಲ್ಲ ಜೋಡಿಸಿಟ್ಕೊಂಡಿದ್ದೆ ಅದನ್ನು ದೇವ್ರ ಕೆಳಗಡೆ ಇಟ್ಬಿಟ್ಟೆ. ಟೈಮ್ ಆಗೇ ಹೋಗಿತ್ತು. ನನಗೆ ಅವಾಗ ಅನಿಸ್ತು ನಾನು ರಾತ್ರಿಯೇ ಜೋಡಿಸ್ಕೊಂಡಿದ್ದು ಎಷ್ಟು ಒಳ್ಳೇದಾಯಿತು ಅಂತ. ಸೊ ಈಸಿಯಾಗಿ ಹಾಗೆ ಇಟ್ಬಿಟ್ಟೆ. ಹೀಗೆ ಎಲ್ಲನೂ ಬೇಗನೆ ರೆಡಿ ಮಾಡಿಕೊಂಡು ನಾನು ಏನು ಟೈಮಿಗೆ ಮಾಡ್ಬೇಕು ಅಂದ್ಕೊಂಡಿದ್ನೋ ಅಂದರೆ ಯಾವ ಟೈಮ್ ಚೆನ್ನಾಗಿತ್ತೋ ಆ ಟೈಮ್ ಒಳಗಡೆ ನಾನು ಪೂಜೆ ಮಾಡಿದೆ. ಪ್ರತಿ ವರ್ಷವೂ ನಾನು ಪೂಜೆ ಮಾಡೋಷ್ಟರಲ್ಲಿ ಸ್ಯಾರಿ ಹಾಕ್ಕೊಂಡು ಮಾಡ್ತಿದ್ದೆ. ಬಟ್ ಈ ಇಯರ್ ಟೈಮ್ ಆಗಿದ್ದರಿಂದ ಮತ್ತು ನನ್ನ ಮಗನೂ ಕೈ ಬಿಡ್ತಿರ್ಲಿಲ್ಲ, ಅದರಿಂದ ನನಗೆ ಸ್ಯಾರಿ ಹಾಕ್ಕೊಳಕ್ಕಾಗಲಿಲ್ಲ. ಬಿಡು ಸಂಜೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಸಂಜೆನೂ ನನಗೆ ಹಾಕ್ಕೊಳ್ಳೋಕ್ಕೆ ಆಗಲಿಲ್ಲ. ಇದೊಂದು ಇಯರ್ ಸಿಂಪಲಾಗಿ ಮಾಡ್ತಿದ್ರಿಂದ ಹೀಗೆ ಡ್ರೆಸ್ಸಲ್ಲೇ ಮಾಡ್ಕೊಬಿಡೋಣ, ಟೈಮಿಗೆ ಪೂಜೆ ಆದರೆ ಸಾಕು, ಒಂಥರ ಸಮಾಧಾನ ಇರುತ್ತೆ ಅಂದ್ಬಿಟ್ಟು ನಾನು ಡ್ರೆಸ್ಸಲ್ಲೇ ಪೂಜೆ ಮಾಡಿದೆ. ನಾನಿಲ್ಲಿ ಪೂಜೆ ಮಾಡ್ತಿದ್ದೆ, ಅಷ್ಟರೊಳಗಡೆ ಅಜ್ಜಿ ದೇವ್ರ ನೈವೇದ್ಯಕ್ಕೆ ಅಂದ್ಬಿಟ್ಟು ಸಜ್ಜಿಗೆ ಮಾಡ್ತಿದ್ರು ಮತ್ತು ಒಬ್ಬಟ್ಟಕ್ಕೂ ರೆಡಿ ಮಾಡ್ಕೋತಾಯಿದ್ರು. ನಮಗೆ ಬೆಳಗ್ಗೆ ಜಾಸ್ತಿ ಕೆಲಸ ಆಗೋದ್ರಿಂದ ಒಬ್ಬಟ್ಟನ್ನ ಬೆಳಗ್ಗೆನೇ ಮಾಡೋದಿಲ್ಲ, ಮಧ್ಯಾಹ್ನದಷ್ಟರೊಳಗಡೆ ಮಾಡಿಬಿಟ್ಟು ನಾವು ಏನು ತಿನ್ನೋಕ್ಕಿಂತ ಫಸ್ಟು ದೇವ್ರ ಹತ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಪೂಜೆ ಮಾಡಿ ನೈವೇದ್ಯ ತೋರಿಸಿ ನಾವು ತಿಂತೀವಿ. ನಮ್ಮನೆ ಚಿಕ್ಕದಾದ ಒಂದು ಲಕ್ಷ್ಮಿ ವಿಗ್ರಹ ಇದೆ. ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿಲೂ ಆ ವಿಗ್ರಹನೂ ಇಟ್ಟು ಫಸ್ಟು ಪೂಜೆ ಮಾಡ್ಕೊಳ್ತೀನಿ. ನಾನು ಪೂಜೆ ಮಾಡಾದ್ಮೇಲೆ ನನ್ನ ಹಸ್ಬೆಂಡನ್ನು ಪೂಜೆ ಮಾಡಿದ್ರು. ಅಷ್ಟರೊಳಗಡೆ ಅಜ್ಜಿ ಸಜ್ಜಿಗೆ ರೆಡಿ ಆಯಿತು ಅಂದ್ಬಿಟ್ಟು ಕೊಟ್ಟರು. ಸಜ್ಜಿಗೆ ಎಲ್ಲ ಇಟ್ಟು ಮತ್ತೆ ಮಂಗಳಾರತಿ ಮಾಡಿದ್ವಿ. ಲಾಸ್ಟಲ್ಲಿ ಎಲ್ಲರದು ಮಂಗಳಾರತಿ ಆದಮೇಲೆ ನಾವು ನೈವೇದ್ಯ ತೋರಿಸೋಣ ಅಂದ್ಬಿಟ್ಟು ಕರೆಕ್ಟಾಗಿ ನಾವು ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಮಾಡೋಷ್ಟೊತ್ತಿಗೆ ನನ್ನ ಮಗನೂ ಎದ್ದ. ಅವನು ಸ್ವಲ್ಪ ಆಟ ಆಡಿಸ್ದೆ. ಹೇಗೂ ಅವನು ನನ್ನ ಪೂಜೆಗೆ ರೆಡಿ ಮಾಡ್ಕೋಬೇಕಾದ್ರೆ ಒಂದು ಸರಿ ಎದ್ದಿದ್ದ, ಮತ್ತೆ ಅವನ್ನ ಮಲಗಿಸಿದ್ದೆ. ನಾನು ಪೂಜೆ ಎಲ್ಲ ಮಾಡೋವರೆಗೂ ಅವನು ಮಲಗಿದ್ದ. ಅವ್ನು ಮಲಗಿದ್ರಿಂದ ನನಗೆ ನೀಟಾಗಿ ಪೂಜೆ ಮಾಡ್ಕೊಳ್ಳೋಕ್ಕಾಯಿತು. ನಾನು ದೇವರಿಗೆ ಒಂದು ಚಿಕ್ಕದಾಗಿರೋಂಥ ಹಾರ ಮಾತ್ರ ತರಿಸಿ ಹಾಕಿದ್ದೆ, ಜಾಸ್ತಿ ಹೂವೇನು ಹಾಕಿರಲಿಲ್ಲ. ಸೀರೆ ಎಲ್ಲ ಉಡಿಸಿರೋದು ನೀಟಾಗಿ ಕಾಣಿಸಲ್ಲ ಅಂದ್ಬಿಟ್ಟು. ನಾವು ಪೂಜೆ ಎಲ್ಲ ಮುಗಿಸಾದ್ಮೇಲೆ ನನ್ನ ಹಸ್ಬೆಂಡೇನೆ ಎಲ್ಲನೂ ನೈವೇದ್ಯ ತೋರಿಸಿದ್ರು. ನಾನು ಪೂಜೆ ಮಂಗಳಾರತಿ ಎಲ್ಲ ಆಗಿ ನೈವೇದ್ಯ ಎಲ್ಲ ತೋರಿಸಾದ್ಮೇಲೆ ಒಂದು ಲಕ್ಷ್ಮಿ ಬುಕ್ ಇತ್ತು, ಅದರಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಸ್ತೋತ್ರ ಇತ್ತು, ಅದನ್ನು ಹೇಳ್ತಾ ಕೂತಿದ್ದೆ. ಓಂ ಚಂದ್ರಾಯೇ ನಮಃ, ಓಂ ಚಂದ್ರ ಸಹೋದರಿಯೇ ನಮಃ, ಓಂ ವಿಶ್ವಜನಯೇ ನಮಃ, ಓಂ ತುಷ್ಟ್ಯೇ ನಮಃ, ಓಂ ದಾರಿದ್ರ್ಯನಾಶಿನೇ ನಮಃ,
ನಾನು ಸ್ತೋತ್ರ ಹೇಳೋದ್ರ ಜೊತೆಗೆ ನನ್ನ ಮಗನೂ ಸಹ ಹೇಳ್ತಿದ್ದ, ಅಂದರೆ ಅವನ ಭಾಷೆಯಲ್ಲಿ ಅವನು ಹೇಳ್ಕೊತಿದ್ದ. ಓಂ ಪ್ರಿಯಾಯೇ ನಮಃ, ಓಂ ಭಾಸ್ಕರ್ಯಾಯೇ ನಮಃ, ಓಂ ಬಿಲ್ವಲಕ್ಷ್ಮೀ ನಮೋ ನಮಃ, ವಿಶ್ವೇಶ್ವರಿ ವಿರೂಪಾಕ್ಷೆ ಸಚ್ಚರಿತ್ರೆ ಸದಾಶಿವೆ ವಿಶಾಲಾಕ್ಷಿ ವಿದ್ಯಾರೂಪೇ ಶ್ರೀ ಮಹಾಲಕ್ಷ್ಮೀ ನಮೋ ನಮಃ, ಗಾಯತ್ರಿ ಗಾನವಿನೋದೆ ಯಕ್ಷಗಂಧರ್ವ ಸೇವಿತೆ ಗಜಾನನ ಪ್ರೀತಿ. ಸ್ತೋತ್ರ ಎಲ್ಲ ಹೇಳಿ ಮುಗಿಸಾದ್ಮೇಲೆ ನಾನು ದೇವ್ರ ಹತ್ರ ಒಂದು 5 ನಿಮಿಷ ಕೂತ್ಕೊಂಡು ಬೇಡ್ಕೊತಿದ್ದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ಪ್ರತಿ ವರ್ಷ ಮಾಡ್ತೀನಿ, ಆದರೆ ಮಾಡೋ ಶಕ್ತಿ ನೀವು ನೀಡಿ ಅಂತ. ಎಲ್ಲರೂ ಇದೆ ಅಲ್ವಾ ಕೇಳ್ಕೊಳ್ಳೋದು. ಈ ವರ್ಷ ನಮ್ಮ ಜೊತೆಗೆ ನಮ್ಮ ಮಗನೂ ಇದ್ದ. ನಾವು ಕೈ ಮುಗಿಯೋದ್ರ ಜೊತೆಗೆ ಅವ್ನು ಪುಟ್ ಕೈಯಿಂದ ದೇವ್ರಿಗೆ ಕೈ ಮುಗಿಸ್ತಿದ್ವಿ. ಈ ಥರ ನಾನು ಎಲ್ಲನೂ ರೆಡಿ ಮಾಡಿಕೊಂಡು, ಅಂದರೆ ಸಿಂಪಲ್ ಅಂತಲೂ ಇಲ್ಲ, ತುಂಬ ಗ್ರ್ಯಾಂಡ್ ಅಂತಲೂ ಇಲ್ಲ, ನನ್ನ ಕೈಲಾದಷ್ಟು ಅನ್ನೋ ಥರ ನಾನು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊಂಡಿದ್ದೆ. ನೀವು ಯಾವ ಥರ ಮಾಡ್ಕೊಂಡಿದ್ರಿ, ಅಥವಾ ನಿಮಗೆ ನಾನು ಮಾಡಿದ್ದು ಸಿಂಪಲ್ ಅನ್ನಿಸ್ತಾ, ಅಥವಾ ತುಂಬ ಗ್ರ್ಯಾಂಡ್ ಅನ್ನಿಸ್ತಾ, ಅಥವಾ ನಾರ್ಮಲ್ ಅನ್ನಿಸ್ತಾ ಅನ್ನೋದನ್ನ ಒಂದು ಕಮೆಂಟಲ್ಲಿ ತಿಳಿಸಿ. ನಾವು ಪೂಜೆ ಎಲ್ಲ ಮುಗಿಸಿ ಅಡುಗೆಗೆ ರೆಡಿ ಮಾಡ್ಕೋತಿದ್ವಿ. ನಾನು ಆಗಲೇ ಹೇಳ್ದಾಗೆ ನೈವೇದ್ಯಕ್ಕೆ ಒಬ್ಬಟ್ಟೆಲ್ಲ ಮಾಡ್ಕೋಬೇಕಿತ್ತು. ಅಷ್ಟರೊಳಗಡೆ ನನ್ನ ಕಸಿನ್ ಬಂದಿದ್ಲು. ಅವನ ಮಗ ನಮ್ಮ ಪಾಪನ ನೋಡಿ ತುಂಬ ಆಟ ಆಡಿಸ್ತಾ ಇದ್ದ. ನಿಜವಾಗ್ಲೂ ಮಕ್ಳುಗಳಿಗೆ ಮಕ್ಕಳು ಅಂದರೆ ಎಷ್ಟು ಇಷ್ಟ ಅಲ್ವಾ. ಅವರೇ ಮಕ್ಕಳು ಅಂದರೆ ಅವರೇ ಮುದ್ದಾಗಿರ್ತಾರೆ, ಅವ್ರನ್ನ ನಾವು ಆಟಾಡಿಸ್ಬೇಕಾಗಿರುತ್ತೆ. ಆದರೆ ಅವರೇ ಇನ್ನೊಂದು ಮಗುನ ಆಟ ಆಡಿಸ್ತಿರೋದನ್ನ ನೋಡೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ. ಅವನಂತೂ ಅವನ ಪುಟ್ ಕೈಯಿಂದ ನನ್ನ ಮಗನ್ನ ಮುದ್ದಾಡೋದು, ಅವನಿಗೆ ಮುತ್ಕೊಡೋದು ಎಲ್ಲಾನು ಮಾಡ್ತಿದ್ದ. ಅದು ಅಲ್ಲದೆ ನಾನು ನನ್ನ ಮಗನಿಗೆ ಬಟ್ಟೆ ತೊಗೊಂಡಿದ್ದೆ, ಆದರೆ ನನ್ನ ಕಸಿನ್ ಅವಳಿಗೂ ಗೊತ್ತಿಲ್ಲದೆ ಅವಳು ಅದೇ ಥರದ ಬಟ್ಟೆ ತೊಗೊಂಡಿದ್ಲು. ಇಬ್ರಿಗೂ ಒಂದೇ ಥರ ಬಟ್ಟೆ ಆಗಿತ್ತು. ಇಬ್ರು ನಾವು ಪ್ಲ್ಯಾನ್ ಮಾಡಿ ಹಾಕ್ಸಿದ್ದೀವಿ ಅನ್ನೋ ಥರ ಮುದ್ದಾಗಿ ಕಾಣ್ತಾ ಇದ್ರು. ನೋಡು, ಮುಖ ಮುಟ್ಬಾರ್ದು. ಈ 2 ಮುದ್ದು ಮರಿಗಳು ಆಟ ಆಡೋದು ನೋಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ನನ್ನ ಕಸಿನ್ ಹೊರಡ್ತಿದ್ಲು, ಅದಕ್ಕೆ ಅವಳಿಗೆ ಅರ್ಶಿನ ಕುಂಕುಮ ಕೊಡ್ತಿದ್ದೆ. ಈ ಹಬ್ಬದ ವಿಶೇಷತೆನೇ ಅದಲ್ವಾ, ನಾವು ಅರ್ಶಿನ ಕುಂಕುಮ ತಗೊಳ್ಳೋದು ಮತ್ತೆ ಬೇರೆಯವರಿಗೆ ಅರ್ಶಿನ ಕುಂಕುಮ ಕೊಡೋದು. ಬಟ್ ನನಗೆ ಈ ಇಯರ್ ಬೇರೆಯವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತಗೊಳಕ್ ಆಗ್ಲಿಲ್ಲ, ಅದಕ್ಕೆ ಅವಳನ್ನೇನು ಮನೆಗೆ ಬಾ ಅಂತಂದ್ಬಿಟ್ಟು ಹೇಳಿದ್ದೆ. ಸೊ ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.